ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೆ. ಇವತ್ತು ಅಜ್ಜಿಯವರಲ್ಲಿ ತೇರಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರೆದಿದ್ರು. ಹಾಗೆ ನನ್ನ ಮಗಳಿಗೆ ಕೂಡ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ. ನನ್ನ ತಮ್ಮ ಕೂಡ ತೂಗ್ತಾ ಇದ್ದೆ ನನ್ನ ಮಗಳನ್ನ. ಇದು ಬಂದು ನಮ್ಮೂರು ಬಸ್ ಸ್ಟಾಪು. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟೊತ್ತಾದರೂ ಬಸ್ ಬಂದಿದ್ದಿಲ್ಲ, ಅದನ್ನು ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಸ್ಟಾಪಲ್ಲಿ ಕೂತ್ಕೊಬಿಟ್ಟು. ಹಾಗೆ ಇದು ಒಂದು ಕ್ಲಿಪ್ ತೊಗೊಂಡೆ ಮೇಕೆ ಹೋಗೋದು. ಸೇಬ್ನ ಹಿಂಗೆ ಕೆರೆದ್ರೆ ಅದು ಸಿಪ್ಪೆ ತೆಗ್ಬಿಟ್ಟು ಹಿಂಗೆ ಅನ್ಬೇಕಾ? ಇದು ಬರುತ್ತೆ ಸೇಬ್ ತುರಿಯೋದು. ಇದು ಕೋಸಂಬರಿಗೆ ಎಲ್ಲಕ್ಕೂ ಸೌತೆಕಾಯಿ ಮತ್ತೆ ಈ ತರ ತಿರಿಸ್ ಮಾಡ್ಕೊಂಡ್ರೆ ಇದು ದೊಡ್ಡದು ನಾವು ಕೊಬ್ಬರಿ ತುರಿತೀವಲ್ಲ ಆ ತರ ಬರುತ್ತೆ. ಇಲ್ಲಿ ಇದೆಯಲ್ಲ ಇದು ಬಾಕ್ಸ್ ಅಲ್ಲೇ ಇದ್ ಬಿಡುತ್ತೆ. ಎಷ್ಟು ಅಕ್ಕ ಇದು? ಅಪ್ಪ ನೆನ್ಪಿಲ್ಲಮ್ಮ, ನಾನು ಅವ ತಗೊಂಡಿದ್ದೆ. ಅದೇ ಮದ್ವೆಗಿನ ಮುಂಚಿಂದ ಇದೆಲ್ಲ ಕತೆ. ನನ್ ಮದ್ವೆಗೆ ಅಲ್ಲ ಎಷ್ಟು ವರ್ಷ ಈಗ 2014. ಚೆನ್ನಾಗಿದೆ ಅಲ್ಲ, ಟಪ್ಪರ್ ವೇರ್ ಅಲ್ಲ. ಇಟ್ಕೊಳ್ಳಿ, ಫೋಟೋ ತಕೊಂಡು ಹಾಕು. ಬರ್ತದೆಲ್ಲ. ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಇನ್ನೂ ಬಸ್ ಬಂದಿರಲಿಲ್ಲ. ಹಾಗೆ ಅಲ್ಲೇ ನಮ್ಮ ರಿಲೇಷನ್ ಮನೆ ಇತ್ತು, ಅವರು ಕರಿತಾ ಇದ್ರು ನಮ್ಮ ನೋಡ್ಬಿಟ್ಟು. ಹಾಗೆ ಅವ್ರ ಮನೆಗೆ ಹೋಗಿದ್ವಿ. ಅವರು ತೋರಿಸ್ತಾ ಇದ್ದು ಆ್ಯಪಲ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಗ್ರೇಟ್ ಮಾಡಿದರೆ ಅದು ಒಳಗಡೆ ಹೋಗಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಫುಲ್ ಕ್ಲೀನಾಗಿ ಬೆಣ್ಣೆ ಥರ ಬರುತ್ತೆ, ತುಂಡು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಈ ಗ್ರೇಟರಿಂದ ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ತುರ್ಕೋಬೋದು ಅಂತಲೂ ಹೇಳ್ತಾ ಇದ್ರು. ಅದನ್ನು ನೋಡ್ತಾ ಇದ್ದೆ ನಾನು ಕೂಡ. ಅವರು ಅದನ್ನು ಯೂಸ್ ಮಾಡೋದಂತೆ ಎಲ್ಲನೂ ಕೋಸಂಬರಿ ಮಾಡಲಿಕ್ಕೆ. ಈ ಮೊಬೈಲ್ ಕೊಟ್ಟಿದ್ರು. ಈ ಮೊಬೈಲಲ್ಲಿ ನೋಡು ಕಣ್ ಬಗ್ಸ ಈಗ ಕಣ್ಮುಚ್ಚಿ ತೆಗಿ ಮತ್ತೆ ಕಳ ಹಿಂಗ್ ಬಗ್ಸು ಬಿಡಮ್ಮ, ಅರ್ಧೋಗ್ತತೆ ಅಮ್ಮ ಚಿಂತ. ಚೆನ್ನಾಗಿದಲ್ಲ ಇದು ಅಂತಾರೆ. ಯಾರ್ದು? ವಚನಂದ. ಬರೀ ಹಿಂಗೆ ಪಿಂಕ್ ಇರವು ಈ ತರ ಅದೇ ಎಲ್ಲ ತಗೊಂಡಿದ್ಲಪ್ಪ. ಹಾಗೆ ಇಲ್ಲಿ ಅವರು ಹೊಸ ಸೀರೆ ತಗೊಂಡಿದ್ರಂತೆ, ಅದನ್ನ ತೋರಿಸ್ತಾ ಇದ್ರು ಕ್ವಾಲಿಟಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅಮ್ಮ ಮಿಷನ್ ಇರ್ತಾರಲ್ಲ, ಅದು ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ರು. ಚೆನ್ನಾಗಿತ್ತು ಸೀರೆ ಕೂಡ, ಕಲರ್ ಕಾಂಬಿನೇಷನ್ನು ಅವ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಕ್ವಾಲಿಟಿ ತಕ್ಕಂಗೆ ಪ್ರೈಸ್ ಇದೆ. ಚೆನ್ನಾಗಿತ್ತು, ನನಗೇನು ಇಷ್ಟ ಆಯಿತು ಸೀರೆ. ಇದು ನಮ್ಮೂರಲ್ಲೇ ಬಟ್ಟೆ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ ತಗೊಂಡಿರೋದು. ಇನ್ನು ನಮ್ಮೂರಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. 1.5 hour ಆದ್ರೂ ಬಸ್ ಬಂದಿರಲಿಲ್ಲ. ಯಾಕೆ ಅಂದರೆ ಇವಾಗ ಫ್ಲೈಓವರ್ ಆಗಿಬಿಟ್ಟಿದೆ ಅಲ್ವಾ, ಇಲ್ಲ ಹಳ್ಳಿಗಳಲ್ಲೂ ಸ್ಟಾಪ್ ಕೊಡೋದಿಲ್ಲ ಈ ಗೌರ್ಮೆಂಟ್ ಬಸ್ಗಳು. ಹಾಗಾಗಿ ಫ್ಲೈಓವರ್ ಮೇಲ್ಗಡೆ ಹೋಗ್ಬಿಡ್ತವೆ. ನಾವು ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ಹತ್ತತ್ರ 1.5 hour ಆಯ್ತು. ಇನ್ನೂ ಕೂಡ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನೀನು ಹೋಗಿ ಮಾಡ್ತೀಯ ಮೆಣಸಿನ್ಕಾಯಿನ? ನಾಳೆ ಸಂಜೆನಾ? ನಾವು ಬಂದೇ ಇಲ್ಲ, ಬಹಳ ವರ್ಷ ಆಯ್ತು. ಆಶ್ರಮಕ್ಕೆ ಬಹಳ ವರ್ಷ, 5-6 ವರ್ಷ ಆಯ್ತು ನಾನು ಬರ್ದ. ಕಮಾನ ನಾ ಬಂದಿಲ್ಲ. ಹಾಗೆ ನಮ್ಮೂರಲ್ಲಿ ನಾಳೆ ಚತುರ್ದಶಿ ಅಂತ ಮಾಡ್ತಾರೆ ಆಶ್ರಮದಲ್ಲಿ. ಎಲ್ಲ ಊರಲ್ಲೂ ಬಸ್ಸು ಭವನಕ್ಕೆ ಸೇರಿದಿರೋರು ಬಂದ್ಬಿಟ್ಟು ಇಲ್ಲಿ ಫಂಕ್ಷನ್ ಮಾಡ್ತಾರೆ. ಸುತ್ತಮುತ್ತ ಹಳ್ಳಿಯವರು ಬಸ್ಸು ಭವನಕ್ಕೆ ಯಾರ್ಯಾರು ಸೇರಿರ್ತಾರೋ ಅವ್ರು ಬಂದ್ಬಿಟ್ಟು ನೈಟ್ ಇಲ್ಲಿ ಫಂಕ್ಷನ್ ಮಾಡ್ತಾರೆ. ಬಸವಣ್ಣನವರ ಬಗ್ಗೆ ಪ್ರವಚನ, ಭಜನೆ, ಅವರು ಹುಟ್ಟಿದ್ದು ಬೆಳೆದಿದ್ದು ಹೇಗಿದ್ರು ಅದೆಲ್ಲನೂ ಅವರು ಹೇಳ್ತಾರೆ ಫಂಕ್ಷನಲ್ಲಿ. ಅನಿ ಕಾಲು ಹೊಡ್ಬಾರ್ದಮ್ಮ. ಅಷ್ಟ ಶಬ್ದ ಆಗಬೇಕು. ಚಳ್ಕೆರೆ ಬೇಕಾ? ಬೈಕ್ ಇಟ್ಕೊಂತ ಬೇಡ ಹರಿ ಕೊಡು, ಹೋಗೋಣ ಕರ್ಕೊಂಡು ಹೋಗ್ತೀನಿ ಬಾ ಗಾಡಿಯಲ್ಲಿ. ನಿನ್ ಮಗಳು? ನನ್ನ ಮಗಳು ಆರಾಮಿದ್ದಾಳೆ. ಎಲ್ಲಿ? ಮನೆ. ಬರ್ತೀಯಾ? ಬಾ, ಎತ್ಕೊಂಡು ಹೋಗ್ತೀನಿ ಬಾ. ಮಣಿಪುರಂ ಗ್ರೂಪ್ ಲೋನ್ಸ್.
ಎಲ್ಲ ಬರ್ತಿದ್ದೀರೇನಲ್ಲ? ಇಲ್ಲ, ನಾನು ಇವತ್ತೇ ಫಸ್ಟ್ ನೋಡಿದೆ. ಹನಿ ಹನಿ ಅಮ್ಮು, ಅವಳು ಕೂದಲು ಎಳಿತಾಳೆ, ಹುಷಾರು. ಏಯ್ ಚಿನ್ ಕೂದಲು ಅಂದ್ರೆ ಇಷ್ಟ ಅವಳಿಗೆ, ನೋಡ್ತಾನೆ ಇರ್ತಾಳೆ. ಹನಿ ಹನಿ ಹೋಗ್ತೀಯ ಅವ್ರ ಮನೆಗೆ? ಅವ್ರ ಮನೆ ಚಿಕ್ಕ ಪಾಪ ಐತಂತೆ, ಹೋಗ್ತೀರಾ? ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ನಾವು ಬಸ್ ಸ್ಟಾಪಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವಳ ಜೊತೆ ಕೂಡ ಮಾತಾಡ್ಕೊಂಡ್ಬಿಟ್ಟು ಬಂದ್ವಿ, ಬಸ್ ಬಂದುಬಿಡ್ತು ಅಂತ ಹೇಳ್ಬಿಟ್ಟು. ಹಾಗೆ ಈ ಬಸ್ಸಲ್ಲಿ ನಮ್ಮ ಪಕ್ಕದ ಸೀಟವರು ಆ ಪಾಪನ ಇಸ್ಕೊಂಡ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಅವ್ರಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತೆ. ಹಾಗೆ ಅವರು ಕೂದಲನ್ನ ಎಳಿತಾ ಇದ್ಲು. ಕೂದಲು ಕಂಡ್ರೆ ನನ್ನ ಮಗಳಿಗೆ ಇಷ್ಟ, ಅವಳು ಎಳಿತಾನೆ ಇರ್ತಾಳೆ. ಹಾಗಾಗಿ ಅವ್ರ ಮನೇಲಿ ಚಿಕ್ಕ ಪಾಪ ಹೋದೆ ಅಂತ ಹೇಳ್ತಾ ಇದ್ರು, ಕರಿತಾ ಇದ್ರು, ಹೇಳಿದ್ರು ಬಾ ಹೋಗೋಣ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾ ಇದೀಯ ಅವ್ರಿಗೆ? ನಿನಗೆ ಬೇಕಾ ಅವರ ಕೂದಲು? ಏಯ್ ಚಿಂಕ ಅಮ್ಮನಿಗೆ ಸ್ಟಾರ್ಟಿಂಗಲ್ಲಿ ಸೀಟ್ ಸಿಕ್ಕಿದ್ದಿಲ್ಲ ಕುತ್ಕೊಳ್ಲಿಕ್ಕೆ. ನಮ್ಮೂರಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಸೀಟ್ ಸಿಕ್ತು. ಅಮ್ಮ ಮತ್ತು ನಾನು ಇಬ್ಬರು ಒಟ್ಟಿಗೆ ಕುತ್ಕೊಂಡ್ವಿ ಸೀಟಲ್ಲಿ. ಹಾಗೆ ನನ್ನ ಮಗಳು ಬಸ್ಸಿನ ವಿಂಡೋದಲ್ಲಿ ಎಲ್ಲ ಗಿಡ ಅದನ್ನೆಲ್ಲ ನೋಡ್ತಾ ಇದ್ಲು. ಏನಿದು ಅಂತ ಹೇಳ್ಬಿಟ್ಟೆಲ್ಲ ಚೆಕ್ ಮಾಡ್ತಾ ಇದ್ಲು. ಇದೆಲ್ಲ ಹೊಸ್ದಾಗಿ ಅಲ್ವಾ ಅವಳಿಗೆ, ಅದಕ್ಕೆ ನೋಡ್ತಾ ಇದ್ಲು ಏನಿರ್ಬೋದು ಅಂತೆಲ್ಲ ಚೆಕ್ ಮಾಡ್ತಾ ಇದ್ಲು. ನಾವು ಯಾವಾಗ ಬಸ್ಸಲ್ಲಿ ಹೋದ್ರೂ ಅಷ್ಟೇ ಅವಳು ವೆಹಿಕಲ್ಸ್ನೇ ನೋಡ್ತಾ ಇರ್ತಾಳೆ. ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಂದ್ರೆ 2 ಸ್ಟಾಪ್ ಇಳಿದ್ಬಿಟ್ಟು ಹೋಗ್ಬೇಕಾಗತ್ತೆ. ಇಲ್ಲಿ ನಾವು 1 ಸ್ಟಾಪಲ್ಲಿ ಇಳ್ದಿದ್ದೀವಿ. ಅಲ್ಲಿ ಹಣ್ಣುಗಳು ತೊಗೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ. ಈ ಊರ ಹೆಸರು ಬಂದು ಮೊಳಕಾಲ್ಮೂರು ಅಂತ ಹೇಳ್ಬಿಟ್ಟು. ನಾವು ಚೆನ್ನಾಗಿದ್ವು ಅಂತ ಹೇಳ್ಬಿಟ್ಟು ಬುಕ್ಕೆ ಹಣ್ಣು ತೊಗೊತಾ ಇದ್ವಿ. ನಮ್ಮ ಕಡೆ ಇದನ್ನ ಬುಕ್ಕೆ ಹಣ್ಣು ಅಂತಾರೆ. ಈ ಬೆಂಗಳೂರು ಕಡೆ ಎಲ್ಲ ಗೋವಾ ಸೀಬೆಕಾಯಿ ಅಂತಾರೆ. ತೊಗೊಂಡ್ವಿ, ತುಂಬಾ ಚೆನ್ನಾಗಿದ್ವು. ಹಣ್ಣು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ವು. ಸೀಸನ್ ಅಲ್ವಾ, ಸೀಸನ್ಗೆ ತಕ್ಕನಾಗ ಹಣ್ಣುಗಳು ತಿಂದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತವೆ. ಈ ಒಂದು ಹಣ್ಣಲ್ಲ, ಯಾವ ಹಣ್ಣಾದರೂ ಅಷ್ಟೇ. ಹಾಗೆ ಇದು ಮೊಳಕಾಲ್ಮೂರು ಗುಡ್ಡ ಬಸ್ ಬಂತು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಈ ಸೈಡಲ್ಲೇ ಗುಡ್ಡ, ಎಲ್ಲ ಗುಡ್ಡನೇ ಬರೋದು. ಇದು ಬಂದು ಮೊಳಕಾಲ್ಮೂರು ಪ್ರೈವೇಟ್ ಬಸ್ ಸ್ಟಾಪು. ಹಾಗೆ ಇಲ್ಲಿ ಬಸ್ ಬಂತಂತ ನಾವು ಹೊರಟ್ವಿ. ಹಾಗೆ ನಮ್ಮ ಅಜ್ಜಿ ಊರಿಗೆ ಕೂಡ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಇದೇ ದೇವ್ರ ದಿನದ ತೇರು ನಡೀತಾ ಇರೋದು, ಆಂಜನೇಯನ ತೇರು ಅಂತ ಹೇಳ್ಬಿಟ್ಟು ಕಾರ್ತಿಕ. ಅಲ್ಲಿಗೆ ಬಂದಿದ್ವಿ ದೇವಸ್ಥಾನಕ್ಕೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಸಂಜೆ ಬಂದರೆ ಫುಲ್ ರಶ್ ಆಗಿಬಿಡುತ್ತೆ, ಎಲ್ಲರೂ ಬಂದುಬಿಟ್ಟಿರ್ತಾರಲ್ವ, ತೇರಿನ ಟೈಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನನೇ ಹೋಗಿದ್ವಿ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಅವಾಗೆಲ್ಲನೂ ಖಾಲಿ ಇರುತ್ತೆ ಅಲ್ವಾ, ಫ್ರೀಯಾಗಿದ್ದಾಗೆ ಹೋಗಿ ಬಂದರೆ ಅಷ್ಟು ರಶ್ ಇರೋದಿಲ್ಲ, ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಹೋಗಿ ಬಂದ್ವಿ. ಇದು ಬಂದು ದೇವ್ರ ಮೇಲೆ ಪಲ್ಲಕ್ಕಿ ಮೇಲೆ ಕಳ್ಸೋದು. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ನಾವು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸಮಾಧಾನದಿಂದ ಇದ್ಬಿಟ್ಟು ಬಂದ್ವಿ ದೇವಸ್ಥಾನದಲ್ಲಿ. ತುಂಬಾ ಪೀಸ್ಫುಲ್ ಆಗಿತ್ತು, ಅಷ್ಟು ರಶ್ ಇರಲಿಲ್ಲ. ಹಾಗಾಗಿ ದೇವ್ರದ್ದು ತೀರ್ಥ ಮತ್ತು ತೊಗೊಂಡು ಹಾಗೆ ಮಂಗಳಾರತಿನೂ ತೊಗೊಂಡು ದೇವರಿಗೆ ಕೈ ಮುಗಿಬಿಟ್ಟು ಹಾಗೆ ನಾವು ಕೂಡ ಹೊರಗಡೆ ಬಂದ್ವಿ. ದೇವರಿಗೆ ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲಿ ಪ್ರಸಾದ ಕೂಡ ಇತ್ತು ದೇವ್ರದ್ದು, ಚಿತ್ರಾನ್ನ ಮತ್ತು ಕೇಸರಿ ಬಾತ್ ಕೂಡ ಮಾಡಿದರು. ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಇಷ್ಟ ದೇವ್ರ ಪ್ರಸಾದ ಅಂದರೆ. ಈ ರೀತಿಯಲ್ಲಿತ್ತು ಚಿತ್ರಾನ್ನ ಮತ್ತು ಕೇಸರಿ ಬಾತ್ ಕೂಡ. ಹಾಗೆ ಇಲ್ಲಿ ದೇವ್ರದ್ದು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಮೇಲ್ಗಡೆ ರಾಮ, ಲಕ್ಷ್ಮಣ, ಆಂಜನೇಯ ಎಲ್ಲನೂ ಇತ್ತು ದೇವರು. ಅದರದ್ದು ಒಂದು ಕ್ಲಿಪ್ ತಗೊಂಡೆ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಪಲ್ಲಕ್ಕಿ ದೇವ್ರದ್ದು ಮತ್ತು ತೇರು ಎಲ್ಲನೂ ಹೂವಿನ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ರು. ಇನ್ನೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಹೋಗೋ ದಾರಿಲಿ ಆಟ ಸಾಮಾನುಗಳು ಜಾತ್ರೆದು ಬಂದಿರುತ್ತೆ ಅಲ್ವಾ, ಆಟ ಆಡೋದು, ಬಳೆ ಎಲ್ಲನೂ ಹಾಕಿದ್ರು. ಅದು ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ.
ಇಲ್ಲಿ ನೋಡಿ ಎಷ್ಟು ಐಡಿಯಾ ಮಾಡಿದಾರಲ್ವ ಜಾತ್ರೆ ಅವರು. ಒಂದು ಚೇರ್ ಇಟ್ಬಿಟ್ಟು ಚೇರ್ ಮೇಲೆ ಛತ್ರಿ ಹಾಕಿ ಈ ರೀತಿಯಾಗಿ ಎಲ್ಲನೂ ಜೋಡಿಸಿದ್ದಾರೆ. ಈ ರೀತಿ ಮಳೆ ಬಂದರೂ ಕೂಡ ಈಸಿಯಾಗಿ ತೊಗೊಂಡ್ಬಿಡ್ಬೋದಲ್ವಾ, ಅದರ ಐಡಿಯಾ ಇದು ಕೂಡ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಜಂಪ್ ಮಾಡೋದು ಅದೆಲ್ಲನೂ ಬಂದಿತ್ತು. ಹಾಗೆ ಇಲ್ಲಿ ಬಸವಣ್ಣನ ಗುಡಿ ಕೂಡ ಇತ್ತು, ಅದನ್ನು ಕೂಡ ಕೈ ಮುಗ್ದು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ತುಂಬಾ ವರ್ಷ ಆಗಿತ್ತು ಈ ದೇವಸ್ಥಾನಗಳಿಗೆ ಬಂದು. ನಾವು ಚಿಕ್ಕವ್ರದಾಗೆಲ್ಲ ಬರ್ತಾ ಇದ್ವಿ. ಏನೋ ಫಂಕ್ಷನ್ ಇದ್ರೆ ಫಂಕ್ಷನ್ ಮುಗಿಸ್ಕೊಬಿಟ್ಟು ಹಾಗೆ ಹೋಗ್ತಿದ್ವಿ. ಹಾಗೆ ಬಸವನ ಗುಡಿ ಪಕ್ಕದಲ್ಲೇ ಮಾರಮ್ಮಜ್ಜಿ ಇದೆ, ಅದಕ್ಕೆ ಕೂಡ ಕೈ ಮುಗ್ದೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಲಿಂಗಮ್ಮಲ್ಲಿ ಅಲ್ಲಿ ಮುಟ್ಟಿದಾಗ್ಲ ಎರಡು ಕರ ಹುಟ್ಟುಬಿಟ್ಟು ನೋಡು. ಅಮ್ಮಗುಂಡು ಹುಟ್ಟಿದಾಗಿಂದನ ಮುಟ್ಟಿದ್ಮೇಲೆ ಎರಡು ಕರ ಹುಟ್ಟಿವೆ. ಹಾಗೆ ನನ್ನ ಮಗಳು ಹುಟ್ಟಿದಾಗಿಂದ 2 ಕರ ಇದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದು ಕೂಡ ಹೆಣ್ಣು ಕರನೇ ಇದಿರೋದು. ನನ್ನ ಮಗಳು ಡೆಲಿವರಿ ಆಗಿ 2 ಡೇಸ್ಗೆ ಒಂದು ಕರ ಇತ್ತು. ಇವಾಗ ರೀಸೆಂಟಾಗಿ ಒಂದು ಕರ ಇದಿದೆ. ಹಾಗೆ ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಲು ಕರ್ಕೊಂಬರ್ಲಿಕ್ಕೆ ಅಂತೇಳಿ ಹೋಗಿದ್ವಿ. ಸಂಜೆ ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಹೊರಟಿದ್ವಿ. ತೇರು ಇಳಿಲಿಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ತೇರು ಅಷ್ಟೇ ತುಂಬಾ ಜನ ಇದ್ದರು ಈ ಜಾತ್ರೆಯಲ್ಲಿ. ಹಾಗೆ ತೇರಿಗೆ ನಾವು ಕೂಡ ಸೂರು ಬೆಲ್ಲ ಅಂತಾರೆ, ಮಂಡಕ್ಕಿ, ಮೆಣಸು, ಬೆಲ್ಲ ಮತ್ತು ಬಾಳೆಹಣ್ಣ ಹಾಕಿಬಿಟ್ಟು ರಿಟರ್ನ್ ಅಂದರೆ ದೇವರಿಗೆ ಕೈ ಮುಗಿದ್ಬಿಟ್ಟು ಬಂದ್ವಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಇದು ನಮ್ಮ ಮಾವರ ಹೊಲದಲ್ಲಿ ಹಾಕಿರುವಂಥ ಶೇಂಗಾ, ಅದು ಕೂಡ ಬಂದಿತ್ತು. ಕಿತ್ಕೊಂಡ್ಬಂದಿದ್ರು ಕುಚ್ಚಲಿಕ್ಕೆ ಅಂತ, ಅಂದರೆ ಬೇಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ಇದು ನೋಡಿ ಗಿಡದೊಳಗಡೆ ಗಿಡ ಬಂದಿದೆ. ಅಂದರೆ ಇವಾಗ ಮಳೆ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ನೆಲದ ಅಂದರೆ ಭೂಮಿ ಒಳಗಡೆನೆ ಶೇಂಗದ ಒಳಗಡೆ ಇನ್ನೊಂದು ಶೇಂಗಾ ಬಿಟ್ಟಿತ್ತು. ಇದು ನೆಕ್ಸ್ಟ್ ಡೇ ಬಂದು ಗೌರಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಸಕ್ಕರೆ ಆರತಿ ತಂದಿದ್ರು. ಈ ಸಕ್ಕರೆ ಆರತಿನ ಗೌರಿ ಹುಡುಗಿರು ಹೋಗ್ಬಿಟ್ಟು ಗೌರಮ್ಮಗೆ ಬೆಳಗ್ತಾರೆ. ಅಂದರೆ ಸಂಜೆ ಟೈಮಲ್ಲಿ ಗೌರಮ್ಮನ ಕುಂದ್ರಿಸ್ತಾರೆ ದೇವಸ್ಥಾನದಲ್ಲಿ. ಅಲ್ಲಿ ಎಲ್ಲ ಹುಡುಗಿರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಆರತಿ ಬೆಳಗ್ಬಿಟ್ಟು ಬರ್ತಾರೆ. ಇದು ಬಂದು ಸಕ್ಕರೆ ಆರತಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಎಲ್ಲ ಥರದ ವೆರೈಟಿನೂ ಇರುತ್ತೆ ದೇವ್ರದ್ದು. ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಊರಿಗೆ ಬರೋಕ್ಕಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ನನ್ನ ಮಗಳಿಗೆ ಕೂಡ ಅಷ್ಟೇ ಒಂದು ಫುಲ್ ಸೀಟ್ ಬೇಕಂತೆ. ಅವಳಿಗೆ ತುಂಬ ಸೆಕೆ ಆದರೆ ಅವಳು ಇರಿಟೇಟ್ ಆಗ್ತಾಳೆ. ಹಾಗಾಗಿ ಅವಳನ್ನೊಂದು ಸೀಟಲ್ಲಿ ಕುಂದಿಸ್ಬಿಟ್ಟಿದ್ವಿ. ಇದು ಬಂದು ಮೊಳಕಾಲ್ಮೂರಲ್ಲಿ. ಇದು ಗುಡ್ಡದ ಮೇಲೆ ಕೂಡ ಕರ್ನಾಟಕ ಬಾವುಟ ಹಾರಿಸಿದ್ದಾರೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನು ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗ್ಬಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.